ಯಾವ ಥರ ಮಾತಕ್ಕೆ ತಪ್ಪಿದ್ದೀನ ತಮ್ಮಯ್ಯ? ಇಷ್ಟ ಇಲ್ಲದೆ ಇಷ್ಟು ದೂರ ಬರ್ತಾ ಇದ್ದೆ. ಪವಿತ್ರ ನಾನು ನನ್ನ ಅಣ್ಣಯ್ಯನ ಆಶೀರ್ವಾದ ತಗೊಂಡು ಮದುವೆ ಆಗೋದು. ಬರ್ತಿದೆ ಹೊಸ ಕಥೆ ಪವಿತ್ರ ಬಂಧನ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಇನ್ನೇನು ಮುಕ್ತಾಯದ ಹಂತಕ್ಕೆ ಬಂದು ನಿಂತಿದೆ. ಒಬ್ಬೊಬ್ಬರೇ ಬಿಗ್ ಬಾಸ್ ಮನೆಯಿಂದ ಹೊರಬರುತ್ತಿದ್ದಾರೆ. ಬಿಗ್ ಬಾಸ್ ಫಿನಾಲೆಗೆ ಹೋಗುವ ಆ 6 ಮಂದಿ ಯಾರು ಅಂತ ವೀಕ್ಷಕರು ಕುತೂಹಲದಿಂದ ಎದುರು ನೋಡ್ತಿದ್ದಾರೆ. ಇತ್ತ ಮನೆಯ ಸದಸ್ಯರು ಕೂಡ ಫಿನಾಲೆ ತಲುಪುವುದಕ್ಕೆ ಪೈಪೋಟಿ ನಡೆಸಿದ್ದಾರೆ. ಮನೆಯೊಳಗೆ ಇರುವ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಫಿನಾಲೆ ತಲುಪುವ ಟೆನ್ಷನ್ ಆಗಿದ್ರೆ, ಈಗಾಗಲೇ ಎಲಿಮಿನೇಟ್ ಆದವರು ಲೈಫ್ನಲ್ಲಿ ಹೊಸ ಜರ್ನಿಯನ್ನ ಶುರು ಮಾಡಿದ್ದಾರೆ. ಇದೇ ಜನಪ್ರಿಯತೆಯನ್ನ ಮುಂದಿಟ್ಟುಕೊಂಡು ಹೊಸ ಹೆಜ್ಜೆಗಳನ್ನ ಇಡುತ್ತಿದ್ದಾರೆ. ಅದರಲ್ಲಿ ಯುವತಿಯರ ಫೇವರೇಟ್ ಸೂರಜ್ ಇತ್ತೀಚೆಗೆ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದರು. ಅವರು ಹೊರಬರುತ್ತಿದ್ದಂತೆ ಹೊಸ ಜರ್ನಿಯನ್ನ ಆರಂಭಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸೂರಜ್ ಮದುವೆ ಆಗುತ್ತಿರುವ ಫೋಟೋಗಳು ವೈರಲ್ ಆಗುತ್ತಿವೆ. ಬಿಗ್ ಬಾಸ್ ಮನೆಯಿಂದ ಹೊರಬರುತ್ತಿದ್ದಂತೆ ಸೂರಜ್ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಾರೆಂಬ ಸುದ್ದಿ ಹಲ್ಚಲ್ ಎದ್ದಿದೆ. ಅಷ್ಟಕ್ಕೂ ಸೂರಜ್ ಮದುವೆ ಆದರೆ ಇಲ್ಲ ಅವರ ಹೊಸ ಪ್ರಾಜೆಕ್ಟ್ ದೃಶ್ಯಗಳ ಅನ್ನೋದನ್ನ ಈಗಾಗಲೇ ಕಲರ್ಸ್ ಕನ್ನಡ ವಾಹಿನಿ ಪ್ರೋಮೋ ಬಿಡುಗಡೆ ಮಾಡುವ ಮೂಲಕ ಕ್ಲಾರಿಟಿ ಕೊಟ್ಟಿದೆ. ಬಿಗ್ ಬಾಸ್ ಮನೆಯಿಂದ ಹೊರಬರುತ್ತಿದ್ದಂತೆ ಸೂರಜ್ಗೆ ಭರ್ಜರಿ ಆಫರ್ ಸಿಕ್ಕಿದೆ. ಕಲರ್ಸ್ ಕನ್ನಡದ ಹೊಸ ಧಾರಾವಾಹಿಯಲ್ಲಿ ಸೂರಜ್ ನಟಿಸುತ್ತಿದ್ದಾರೆ. ಅದುವೇ ಪವಿತ್ರ ಬಂಧನ. ಈ ಧಾರಾವಾಹಿಯ ಪ್ರೋಮೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ. ಸೂರಜ್ ನಟಿಸಿರುವ ಪವಿತ್ರ ಬಂಧನ ಧಾರಾವಾಹಿಯ ಪ್ರೋಮೋಗೆ ನೆಟ್ಟಿಗರಿಂದ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಬಿಗ್ ಬಾಸ್ನಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದ ಸೂರಜ್ ಕಿರುತೆರೆ ವೀಕ್ಷಕರ ಮನಗೆದ್ದಿದ್ದರು. ಇತರ ಸ್ಪರ್ಧಿಗಳೊಂದಿಗೆ ಸೂರಜ್ ನಡೆದುಕೊಂಡ ರೀತಿ, ಟಾಸ್ಕ್ನಲ್ಲಿ ಭಾಗವಹಿಸಿರುವ ಪರಿ ಎಲ್ಲವೂ ವೀಕ್ಷಕರಿಗೆ ಇಷ್ಟ ಆಗಿತ್ತು. ಹೀಗಾಗಿ ಬಿಗ್ ಬಾಸ್ ಮನೆಯಿಂದ ಹೊರಬರುತ್ತಿದ್ದಂತೆ ಅವರಿಗೆ ಪವಿತ್ರ ಬಂಧನ ಅನ್ನೋ ಹೊಸ ಧಾರಾವಾಹಿಯಲ್ಲಿ ನಟಿಸುವ ಅವಕಾಶ ಸಿಕ್ಕಿದೆ. ಪವಿತ್ರ ಬಂಧನ ಧಾರಾವಾಹಿಯ ಪ್ರೋಮೋವನ್ನ ನೆಟ್ಟಿಗರು ಮೆಚ್ಚಿಕೊಂಡಿದ್ದಾರೆ. ಅದರಲ್ಲೂ ಸೂರಜ್ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಕಾಣಿಸಿಕೊಂಡಿದ್ದಾರೆ. ತಮ್ಮ ಅಂದರೆ ಪಂಚ ಪ್ರಾಣ, ಅಣ್ಣ ತಮ್ಮಂದಿರ ಸಂಬಂಧದ ಉತ್ತಮ ಎನಿಸುವಾಗಲೇ ಪ್ರೋಮೋದಲ್ಲಿ ಟ್ವಿಸ್ಟ್ ಸಿಕ್ಕಿದೆ. ಸಹೋದರನ ಪ್ರೇಯಸಿಯನ್ನೇ ಮದುವೆ ಆಗುವ ಸನ್ನಿವೇಶ ಎದುರಾಗಿದೆ. ಇದೇ ವಿಡಿಯೋದ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿವೆ. ಸೂರಜ್ ಮದುವೆ ಆದರೆ ಅಂತ ವೀಕ್ಷಕರು ಕನ್ಫ್ಯೂಸ್ ಆಗಿದ್ದಾರೆ. ಪವಿತ್ರ ಬಂಧನ ಸೀರಿಯಲ್ ಪ್ರೋಮೋ ರಿಲೀಸ್ ಆಗುತ್ತಿದ್ದಂತೆ ಸೂರಜ್ಗಾಗಿ ಧಾರಾವಾಹಿ ನೋಡುತ್ತೇವೆಂದು ಕಮೆಂಟ್ ಮಾಡುತ್ತಿದ್ದಾರೆ. ನಾನು ಸೀರಿಯಲ್ ನೋಡಲ್ಲ, ಆದರೆ ನಮ್ಮ ಸೂರಜ್ ಇರುವಾಗ ನಾವು ನೋಡಲೇಬೇಕು ಎಂದು ಒಬ್ಬರು ಕಮೆಂಟ್ ಮಾಡಿದ್ದಾರೆ. ಸೂಪರ್ ಸೂರಜ್, ಒಂದು ಕ್ಷಣ ಅರಗಿಣಿ ಸೀರಿಯಲ್ ಸಿದ್ಧಾರ್ಥ್ ನೆನಪಾಯ್ತು, ಸೂಪರ್, ಒಳ್ಳೆಯದಾಗಲಿ ಎಂದು ಇನ್ನೊಬ್ಬರು ಹೇಳಿದ್ದಾರೆ. ಮತ್ತೊಬ್ಬರು ಏನ್ರಿ ನಮ್ಮ ಹುಡುಗನನ್ನ ಪಕ್ಕದ ಮನೆಯವರು ಎತ್ತಾಕೊಂಡು ಹೋಗ್ತಾರೆ ಅಂತ ಅಷ್ಟು ಬೇಗ ಹೀರೋ ಹಾಕಿ ಕಾಸ್ಟ್ ಮಾಡಿ ಪ್ರೋಮೋ ಕೂಡ ರಿಲೀಸ್ ಮಾಡಿಬಿಟ್ಟಿದ್ದೀರಿ ಎಂದು ಇನ್ನೊಬ್ಬರು ಕಮೆಂಟ್ ಮಾಡಿದ್ದಾರೆ. ಒಟ್ಟಾರೆ ಸೂರಜ್ನ ಹೊಸ ಪ್ರಾಜೆಕ್ಟ್ಗೆ ಈಗಾಗಲೇ ನೆಟ್ಟಿಗರು ಸಾಕಷ್ಟು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಮುಂದೆ ಸೀರಿಯಲ್ ಯಾವಾಗ ಬರಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ.